ನಮಸ್ತೆ. ನಾನು ಫಸ್ಟು ಆನೇಕಲ್ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ನಮ್ಮ ಮನೆ ಮುಂದೆ ಗೇಟಲ್ಲಿ ನಾಯಿದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ತಾ ಇದ್ವಿ. ಕಾರಣ ಏನಂದರೆ ಯಾರು ಹೇಳ್ದೆ ಕೇಳದೆ ಒಳಗೆ ಬರಬಾರ್ದು, ಭಯ ಬೀಳಲಿ ಅಂತ. ಇವರು ಅದನ್ನೇ ಒಂದು ಟೈಟಲ್ ಇಟ್ಕೊಂಡು ಇವತ್ತೊಂದು ಮೂವಿ ಮಾಡಿದ್ದಾರೆ. ಅದು ಒಂದು ನಾಯಿನ ಇಟ್ಕೊಂಡು ಅದರಲ್ಲೇ ಒಂದು ಅಂದರೆ ಫುಲ್ ಸ್ಟೋರಿ ನಾನು ಹೇಳಂಗಿಲ್ಲ, ನಂಗೊಂದು ಚೂರು ಹೇಳಿದ್ದಾರೆ. ಫುಲ್ ಹೇಳಂಗಿಲ್ಲ, ಯಾಕಂದರೆ ಬಂದು ನೀವೆಲ್ಲ ಇನ್ನೇನು 4 ದಿವಸ ತಡ್ಕೊಂಡ್ರೆ ಆ ಮೂವಿ ರಿಲೀಸ್ ಆಗುತ್ತೆ. ಅವತ್ತು ಬಂದು ನೀವು ನೋಡ್ಬೋದು. ಒಂದು ನಾಯಿನ ಇಟ್ಕೊಂಡು ಅದು ಹೆಂಗೆ ಸೇಡ್ ತೀರಿಸ್ಕೊಳ್ಳುತ್ತೆ ಆ ಥರ ಒಂದು ದೆವ್ವ ಥರ ಮೂವಿ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಟೀಸರ್ ನೋಡಿದ್ರಲ್ಲಿ ಇವ್ರನ್ನ ಮೇಡಮ್ನ ಯಾರನ್ನೂ ಕಂಡಿಡಿಯೋಕ್ಕೆ ಆಗಲ್ಲ. ಇವಾಗ ನೋಡಿದ್ರೆ ಎಲ್ಲ ಇಷ್ಟು ಬೆಳ್ಳಗಿದ್ದಾರೆ, ಅಲ್ಲೆಲ್ಲ ಫುಲ್ ಏನೇನೋ ಮಾಡಿಕೊಂಡು. ಅದರಿಂದ ನನಗೆ ಬರೀ ನಂಗೆ ಒಂದು ಸ್ವಲ್ಪ ಟೀಸರ್ ತೋರಿಸಿರೋದ್ರಿಂದ ಒಂದು ಚೂರು ಸ್ಟೋರಿ ಹೇಳಿರೋದ್ರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ನಾಯಿಗೆ ಇಷ್ಟು ವ್ಯಾಲ್ಯೂ ಕೊಟ್ಟು ಇವ್ರು ಮಾಡ್ತಾ ಇದ್ದಾರೆ ಶ್ವಾನಪ್ರಿಯರಾಗಿ. ಇವ್ರ ಮನೆಗೆ ನಾನು ಮೊನ್ನೆ ತಾನೇ 2 days ಬ್ಯಾಕ್ ಹೋಗಿದ್ದೆ. ಮನೆ ತುಂಬಾ ನಾಯಿ ಸಾಕೊಂಡಿದ್ದಾರೆ. ಅಷ್ಟು ಡಾಗ್ ಲವರು. ಆ ಪ್ರೀತಿನ ಅವ್ರು ಹಂಗೆ ಕಂಟಿನ್ಯೂ ಮಾಡೋದಕ್ಕೆ ಅದ್ರದ್ದೇ ಒಂದು ಮೂವಿ ಮಾಡಿದ್ದಾರೆ ನಾಯಿನ ಇಟ್ಕೊಂಡು. ಅದಕ್ಕೆ ನಾನು ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾಯಿಗೆ ಒಬ್ಬೊಬ್ರು ವ್ಯಾಲ್ಯೂನೇ ಕೊಡಲ್ಲ, ಒಂಥರ ಕೀಳಾಗಿ ನೋಡ್ತಾರೆ. ಒಂಥರ ನಾಯಿ ಅಂದ್ರೆ ಚೀಪ್ ತರ, ಅದನ್ನ ಕೇವಲವಾಗಿ ಅದಕ್ಕೆ ಊಟ ಹಾಕದೆ ಇದು ಮಾಡದೆ ಹಿಂಸೆ ಕೊಡೋದು ಆ ಥರದಲ್ಲಿ ಇವತ್ತು ಒಂದು ನಾಯಿನ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಈ ಮೂವಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಲಿ ಅಂತ ನಾನಿವತ್ತು 100 CR ಡಾಗ್ನ ಇವತ್ತು ಕರ್ಕೊಬಂದು, ಅದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ 5 ತಿಂಗಳು ಮರಿ. ಅದು ಇದೇ ವರ್ಷ 5ನೇ ತಿಂಗಳು ಹುಟ್ಟಿರೋದು. ಯಾರು ನಂಬ್ತಾನೆ ಇಲ್ಲ, ಅದು ದೊಡ್ಡ ನಾಯಿ ಅಂತಾರೆ. ಅಂದ್ರೆ ಅಷ್ಟೆತ್ರ 5 ತಿಂಗಳಿಗೆ ಅಷ್ಟು ದೊಡ್ಡದಾಗಿದೆ. ಅದನ್ನ ಇವತ್ತು ಅವ್ರ ಮೂವಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಕರ್ಕೊಬಂದಿದ್ದೀನಿ. ನನ್ನ ಈ ಮೂವಿಲ್ ಮಾಡಿಲ್ಲ, ಆ ಮೂವಿಲ್ ಮಾಡಿರೋದು ಇಲ್ಲಿದೆ ನೋಡಿ, ಜರ್ಮನ್ ಶೆಪರ್ಡು. ಅದು ಇವ್ರ ಮೂವಿಲ್ ಮಾಡಿರೋದು ಅದೇ ದೆವ್ವ ಆಗಿ ಕಾಟ ಕೊಡೋದು. ಇಲ್ಲಿ ನೋಡಿ ಎಷ್ಟು ಮಗು ತರ ಮಲಗಿದೆ ಅದು. ಇವ್ರು ಅದನ್ನ ಯಾವ ರೀತಿ ಮೂವಿಲ್ ತೋರಿಸಿರ್ತಾರೆ ಅಂತ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊಳ್ತೀನಿ. ಇಲ್ಲ ಸರ್, ಇಲ್ಲ ಅದಕ್ಕೆ ಓನರ್ ಇಲ್ಲೇ ಇದ್ದಾರೆ ಸರ್. ನೀವೇನಾ ಸರ್? ಇವ್ರು ಇಲ್ಲಿದ್ದಾರೆ, ಬನ್ನಿ ಸರ್. ಇವರು ನಮ್ಗೆ ಹಳೆ ಪರಿಚಯ. ಒಂದು ಆನೇಕಲ್ಲಲ್ಲಿ ಪೆಟ್ ಶಾಪ್ ಇಟ್ಟಿದ್ದಾರೆ. ಇವ್ರು ಹಳೆ ಡಾಗ್ ಬ್ರೀಡರು. ಬ್ಯಾಂಗ್ಳೂರ ನೀವು? ಸಾರಿ ಗೊತ್ತಿಲ್ಲ, ಆನೇಕಲ್ ಅನ್ಕೊಂಡೆ. ಅವ್ರದ್ದು ಡಾಗು ಇವ್ರು ಫುಲ್ ಟ್ರೈನ್ಡ್ ಮಾಡಿರೋದು. ಯಾಕಂದ್ರೆ ನಮ್ಮ ನಾಯಿಗಳು ಯಾವ್ದು ನಾವು ಟ್ರೈನ್ಡ್ ಮಾಡಲ್ಲ, ನಮ್ದು ಬರೀ ಶೋ ಆಫ್ ಡಾಗ್. ಸುಮ್ನೆ ಹಿಡ್ಕೊ ಬರೋದು, ಕುತ್ಕೊಳ್ಳೋದು, ಮಲಗೋದು, ನಿಂತ್ಕೊಳ್ಳೋದು, ಕರ್ಕೊಂಡು ಹೋಗೋದು. ಟ್ರೈನಿಂಗ್ ಡಾಗ್ಸ್ ಎಲ್ಲ ನಮ್ಗೆ ಮೊದಲಿಂದ ತುಂಬಾ ಸಪೋರ್ಟಿವ್ ಆಗಿದ್ದ. ಯಾವಾಗ ನಾಯಿ ಬೇಕು ಅಂದ್ರೂ ಪಾಪ ಕರ್ಕೊಂಡ್ ಬರ್ತಿದ್ದ. ಯಾಕಂದ್ರೆ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಶೆಡ್ಯೂಲ್ಸ್ ಬೇರೆ ಬೇರೆ ತರ ಇರುತ್ತೆ. ಒಂದೇ ಶೆಡ್ಯೂಲ್ ಅಲ್ಲಿ ಮುಗಿಯಕ್ಕಾಗಲ್ಲ. ಯಾವಾಗ ಕರೆದ್ರೂ ಬರ್ತಿದ್ದ. ತುಂಬಾ ಸಪೋರ್ಟಿವ್ ಆಗಿದ್ದ. ಅಂಡ್ ಆಕ್ಟಿಂಗ್ ಕೂಡ ಮಾಡಿದ್ದ. ಇವಂದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ನೋಡಿ, ನೀವು 100% ಬಂದು ನಗ್ತೀರಾ ಅಷ್ಟೇ. ಅದು ನಾನು ಹೇಳಕ್ ಇಷ್ಟಪಡಲ್ಲ, ಬಂದು ನೋಡಿ. ಟೀಸರ್ ಅಲ್ಲಿ ನೋಡಿದ್ರೆ ಯಾರು ಅಂತಾನು ಗೊತ್ತಾಗಲ್ಲ ನೋಡಿ. ಇವ್ರು ಇಷ್ಟು ಬೆಳ್ಳಗೆ ಮುದ್ದ ಕ್ಯೂಟ್ ಆಗಿದ್ದಾರೆ. ಅಲ್ಲಿ ನೋಡಿದ್ರೆ ಭಯಾನಕವಾಗಿದ್ದಾರೆ. ಆ ತರ ಮೇಕಪ್ ಇರುತ್ತೆ. ಅದರಲ್ಲಿ ಟೀಸರ್ ಅಲ್ಲಿ ಗೊತ್ತೇ ಆಗಲ್ಲ ಇವರು ಅಂತ. ಅಷ್ಟು ವಿಚಿತ್ರವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಒಬ್ಬೊಬ್ರು ಅಷ್ಟೇ, ಅಷ್ಟು ಕಲಾವಿದರು. ಎಲ್ಲಿ ಇಲ್ಲೊಂದು ಮೇಡಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಬಿಗ್ ಬಾಸ್ ಅಲ್ಲಿ ಏನ್ ಮಾಡಿದೀವಿ ಸರ್? ನಾನು ಏನು ಮಾಡಿಲ್ಲ. ಇಲ್ಲ ಒಂದ್ ನಿಮಿಷ, ಇದು ಮೂವಿದು ಮಾತಾಡ್ತಾ ಇದೀವಿ ಸರ್. ಮೂವಿದು ಅದಕ್ಕೆ ನಾಯಿದೆ ಎಚ್ಚರಿಕೆ ಇದೆ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ಸಹಕರಿಸಿ. 100 days ಆಗಂಗೆ ಮಾಡಿ. ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ. ಇವ್ರದ್ದು 8ನೇದೋ 9ನೇದೋ ಪಿಕ್ಚರು. ಇವರೇ ಪ್ರೊಡ್ಯೂಸರು, ಇವರೇ ಹೀರೋ. ಆ ಥರ 9 ಪಿಕ್ಚರ್ ಮಾಡಿದ್ದಾರೆ. ಈ ಥರ ಪ್ರೊಡ್ಯೂಸರ್ಸ್ನ, ಹೀರೋನ ಬೆಳೆಸ್ಬೇಕು. ನೀವೆಲ್ಲ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಥಿಯೇಟ್ರನ್ನ ಬಂದು ನೋಡಿದ್ರೆ ಈ ಥರ ಅವ್ರು ಇನ್ನೂ ಬೆಳೆಯೋಕ್ಕೆ ಇನ್ನೂ 10 ಆ ಥರ 100 ಮೂವಿ ಮಾಡೋ ಥರ ಇವ್ರನ್ನ ದಯವಿಟ್ಟು ಮಾಡ್ಬೇಕಂತ ಕೇಳ್ಕೊಳ್ತೀನಿ.